Spend this one busy day with me because tomorrow I am going back to ಮಣಿಪಾಲ್. ಇವತ್ತು ಡೇ ನಾರ್ಮಲ್ ಅನ್ಸ್ತಿದ್ರು ನನಗೆ ತುಂಬಾ ಕೆಲಸ ಇದೆ ಬಿಕಾಸ್ ನಾಳೆ ಮಣಿಪಾಲ್ಗೆ ಹೋಗ್ಬೇಕು ಅಂಡ್ ಎಲ್ಲ ಫಿನಿಶ್ ಮಾಡೋದಕ್ಕೆ ಇವತ್ತೊಂದೇ ದಿನ ಇರೋದು. ಸೊ ವೈ ಆಮ್ ಐ ಗೋಯಿಂಗ್ ಬ್ಯಾಕ್ ಟು ಮಣಿಪಾಲ್ ಅಗೇನ್? ನನ್ನ ಇಂಟರ್ನ್ಶಿಪ್ ಫೈನಲಿ ಕಂಪ್ಲೀಟ್ ಆಗಿದೆ. ಸೊ ಪ್ರೆಸೆಂಟೇಷನ್ ಕೊಡ್ಬೇಕು ಅಂಡ್ ಫೇರ್ವೆಲ್ ಅಟೆಂಡ್ ಮಾಡಬೇಕು. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಬಂದ್ಬಿಟ್ಟು ನೇಲ್ಸ್ ಮಾಡಿಸ್ಬೇಕಿತ್ತು. ನಾನು ಆಕ್ಚುಲಿ ಇವತ್ವರೆಗೂ ನೇಲ್ಸ್ ಮಾಡಿಸಿಲ್ಲ, ಬಟ್ ಈ ಫೇರ್ವೆಲ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟೈಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಆಲ್ರೆಡಿ ಮೈಂಡ್ ಅಲ್ಲಿ ಒಂದು ಡಿಸೈನ್ ಇತ್ತು, ಅದನ್ನ ಮಾಡಿಸ್ಕೊಳ್ಬೇಕು ಅಂತ ಹೊರಟೆ. ನನ್ನ ಮನೆ ಹತ್ರ ಇರೋ ಕಾಸ್ಮಿಕ್ ಲ್ಯಾಶಸ್ ಅಂಡ್ ನೇಲ್ಸ್ ಸಲೂನ್ ಗೆ ಹೋಗಿದ್ದೆ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸ್ಟಾಫ್ ತುಂಬಾ ಫ್ರೆಂಡ್ಲಿ ಇದ್ರು ಅಂಡ್ ಎವ್ರಿಥಿಂಗ್ ವಾಸ್ ಡನ್ ರಿಯಲಿ ನೀಟ್ಲಿ. ಇವ್ರದ್ದು ಬಸವೇಶ್ವರ್ ನಗರ್, ಆರ್ ನಗರ್, ಜಯನಗರ್, ವಿಜಯನಗರ್ ಮತ್ತೆ ಬೇರೆ ಲೊಕೇಶನ್ಸ್ ಕೂಡ ಇದೆ. ಸೊ ನಿಮ್ಗೆ ನಿಯರೆಸ್ಟ್ ಸ್ಟೋರ್ ಅಲ್ಲಿ ಟ್ರೈ ಮಾಡಬಹುದು. ನಾವು ಕಮಿಂಗ್ ಬ್ಯಾಕ್ ಟು ಮಣಿಪಾಲ್. ಆಲ್ಮೋಸ್ಟ್ 8 ಮಂತ್ಸ್ ಆಗಿದೆ ನಾನು ಮಣಿಪಾಲ್ಗೆ ಹೋಗಿ. ಸೊ ಈ ಸತಿ ಸಮ್ ಡಿಫ್ರೆಂಟ್ ಫೀಲಿಂಗ್ ಇದೆ. ಒನ್ ಥಿಂಗ್ ಐ ರಿಗ್ರೆಟ್ ಇಸ್ ನಾಟ್ ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಷನ್ ವೆನ್ ಐ ವಾಸ್ ಇನ್ ಮಣಿಪಾಲ್, ಬಿಕಾಸ್ ನನ್ನ ಕಾಲೇಜ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಸೋ ಮೆನಿ ಮೆಮೊರೀಸ್, ಪ್ಲೇಸಸ್, ಫ್ರೆಂಡ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ನಾನು ಅದನ್ನ ರೆಕಾರ್ಡ್ ಮಾಡಿರ್ಲಿಲ್ಲ. ಸೊ ಈ ಸತಿ ಏನೇನಾಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀನಿ. ನನ್ನ ಕಾಲೇಜ್, ನನ್ನ ಹ್ಯಾಂಗ್ ಔಟ್ ಮಾಡ್ತಾ ಇರೋ ಪ್ಲೇಸಸ್, ಸ್ಟೇ ಮಾಡ್ತಾ ಇದ್ದ ಪ್ಲೇಸಸ್, ಫೇವ್ರೇಟ್ ಸ್ಪಾಟ್ಸ್, ಬೇಸಿಕಲಿ ಮೈ ಮಣಿಪಾಲ್ ಲೈಫ್ ಎಲ್ಲ ತೋರಿಸ್ತೀನಿ. ಸೊ ಎಸ್, ಒನ್ ಬಿಸಿ ಡೇ ಬಿಫೋರ್ ಗೋಯಿಂಗ್ ಬ್ಯಾಕ್ ಟು ಅ ಪ್ಲೇಸ್ ದಟ್ ಮೀನ್ಸ್ ಸೋ ಮಚ್ ಟು ಮೀ. ಸ್ಟೇ ಟ್ಯೂನ್ ಫಾರ್ ಮೈ ಮಣಿಪಾಲ್ ಸೀರೀಸ್ ಬಿಕಾಸ್ ಈ ಸತಿ ನಿಮಗೆ ಫುಲ್ ಮಣಿಪಾಲ್ ಟೂರ್ ಕೊಡ್ತೀನಿ.